ಹಲೋ ಫ್ರೆಂಡ್ಸ್, ಅಡುಗೆ ಪ್ಯಾಷನ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತೊಂದು ರುಚಿಯಾದ ಸಾರಿನ ರೆಸಿಪಿಯೊಂದಿಗೆ ಬಂದಿದ್ದೇನೆ. ಈ ಸಾರನ್ನು ತೊಗರಿಬೇಳೆಯನ್ನು ಹಸಿಯಾಗಿಯೇ ಬಳಸಿಕೊಂಡು ಮಾಡುವಂಥದ್ದು. ಈ ಸಾರನ್ನು ಈಗ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳುವ. ಮೊದಲಿಗೆ ನಾನಿಲ್ಲಿ 2 ಚಮಚದಷ್ಟು ತೊಗರಿಬೇಳೆಯನ್ನು ಚೆನ್ನಾಗಿ ನೀರಿನಿಂದ ವಾಶ್ ಮಾಡ್ಕೊಂಡು ಬಂದಿದ್ದೇನೆ. ಆಮೇಲೆ ಇದಕ್ಕೆ ಒಂದು ಅರ್ಧ ಗ್ಲಾಸ್ ನೀರು ಹಾಕಿ ಒಂದು 20 ನಿಮಿಷ ನೆನೆಸ್ಕೊಳ್ಬೇಕು. ನೆನೆಸಿಕೊಳ್ಳುವಾಗ ಜೊತೆಗೆ 3ರಿಂದ 4 ಅಥವಾ 3 ಒಣಮೆಣಸು, ಒಂದು ಅರ್ಧ ಚಮಚದಷ್ಟು ಜೀರಿಗೆ ಹಾಕಿ ನೆನೆಸಿಕೊಳ್ಳೋದು. 20 ನಿಮಿಷದ ನಂತರ ಈ ಒಣಮೆಣಸು ತೊಗರಿಬೇಳೆಯನ್ನು ಮಿಕ್ಸರ್ಗೆ ಹಾಕಿ ಗ್ರೈಂಡ್ ಮಾಡ್ಕೊಳ್ಳೋದು. ಗ್ರೈಂಡ್ ಮಾಡ್ಕೊಳ್ಳುವಾಗ ಎಲ್ಲ ನೀರನ್ನು ಹಾಕ್ಕೊಳ್ಳೋದು ಬೇಡ, ಯಾಕಂದರೆ ಇದು ಸಣ್ಣ ಮಿಕ್ಸಿ ಜಾರ್ ಆದ ಕಾರಣ ಜಾಸ್ತಿ ನೀರು ಹಾಕಿದರೆ ಗ್ರೈಂಡ್ ಮಾಡಲಿಕ್ಕೆ ಕಷ್ಟ ಆಗುತ್ತೆ. ಆ ನೀರನ್ನು ಮತ್ತೆ ಬಳಸಿಕೊಳ್ಳೋದು. ಈಗ ತೊಗರಿಬೇಳೆ ಮತ್ತು ಮೆಣಸು, ಜೀರಿಗೆ ಇದನ್ನು ನುಣ್ಣಗೆ ಪೇಸ್ಟ್ ಮಾಡ್ಕೊಳ್ಳೋದು. ನೋಡಿ ಎಷ್ಟು ಚೆಂದ ಕಲರ್ ಬಂದಿದೆ ನೋಡಿ, ಒಣಮೆಣಸು ಹಾಕಿದ್ರಿಂದ. ತೊಗರಿಬೇಳೆ 20 ನಿಮಿಷ ನೆನೆಸಿದ ಕಾರಣ ಗ್ರೈಂಡ್ ಮಾಡಲಿಕ್ಕೇನು ಕಷ್ಟ ಆಗಲಿಲ್ಲ. ನಾವು ಹಸಿಯಾಗಿಯೇ ಈ ಸಾರನ್ನು ಮಾಡೋದು, ಇದರ ಟೇಸ್ಟ್ ತುಂಬ ಡಿಫ್ರೆಂಟ್ ಆಗಿರುತ್ತದೆ. ಈಗ ಒಂದು ಸಾರು ಮಾಡುವ ಪಾತ್ರೆಗೆ ಒಂದು 4 ಚಮಚದಷ್ಟು ತೆಂಗಿನೆಣ್ಣೆ ಹಾಕಿ 2 ಟೊಮೆಟೊನ ಸಣ್ಣಗೆ ಕಟ್ ಮಾಡಿಕೊಂಡು ಹಾಕ್ಕೊಂಡಿದ್ದೇನೆ. ಇದನ್ನೊಂದು 2 ನಿಮಿಷ ಫ್ರೈ ಮಾಡಿಕೊಳ್ಬೇಕು. ಆಮೇಲೆ ಇದಕ್ಕೆ ಬೇಯಲಿಕ್ಕೆ ಸ್ವಲ್ಪ ಉಪ್ಪು ಮತ್ತು ಒಂದು ಅರ್ಧ ಚಮಚದಷ್ಟು ಅರಸಿನವನ್ನು ಹಾಕ್ಕೊಳ್ಳೋದು. ಆಮೇಲೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಇದಕ್ಕೊಂದು ಅರ್ಧ ಗ್ಲಾಸಷ್ಟು ನೀರನ್ನು ಹಾಕಿ ಒಂದು 10 ನಿಮಿಷ ಮುಚ್ಚಿ ಬೇಯಿಸೋದು. ಅಷ್ಟಾಗುವಾಗ ಟೊಮೆಟೊ ಮೆತ್ತಗೆ ಬೇಯ್ತದೆ. ನೋಡಿ, ಇನ್ನೂ ಒಂದು 10 ನಿಮಿಷ ಹಾಗೇ ಮುಚ್ಚಿ ಬೇಯಿಸುವ. ಈಗ ನೋಡಿ, ಟೊಮೆಟೊ ಚೆನ್ನಾಗಿ ಬೆಂದಿದೆ, ಮೆತ್ತಗೆ ಆಗಿದೆ. ಈಗ ಇದಕ್ಕೆ ನಾವು ಗ್ರೈಂಡ್ ಮಾಡಿ ಇಟ್ಕೊಂಡಿದ್ದೇವಲ್ಲ ಮಸಾಲೆ, ಅದನ್ನು ಹಾಕ್ಕೊಳ್ಳೋದು. ತೊಗರಿಬೇಳೆ, ಒಣಮೆಣಸು ಮತ್ತು ಜೀರಿಗೆ ಹಾಕಿ ಗ್ರೈಂಡ್ ಮಾಡಿದ್ದು. ಇದು ತುಂಬ ಥಿಕ್ನೆಸ್ ಬರ್ತದೆ, ಅದಕ್ಕೆ ನಿಮಗೆ ಎಷ್ಟು ಹಿಡಿಸ್ತದೆ ಅಷ್ಟು ನೀರನ್ನು ಹಾಕ್ಕೊಳ್ಬೋದು. ನನಗೆ ಈ ಪಾತ್ರೆಯಲ್ಲಿ ಫುಲ್ಲು ನೀರು ಹಾಕಿದ್ದೇನೆ ನಾನು. ಆಗ ಸಾರಿನ ಕನ್ಸಿಸ್ಟೆನ್ಸಿ ಸರಿಯಾಗಿ ಬರ್ತದೆ. ಇದು ತೊಗರಿಬೇಳೆ ನಾವು ಗ್ರೈಂಡ್ ಮಾಡಿದ ಕಾರಣ ದಪ್ಪ ಆಗ್ತದೆ ಅದು ತುಂಬ. ಮತ್ತು ಇದು ಈಗ ಒಂದು 10 ನಿಮಿಷ 10 ಅಥವಾ 15 ನಿಮಿಷ ಚೆನ್ನಾಗಿ ಕುದಿಬೇಕು. ಯಾಕೆಂದರೆ ತೊಗರಿಬೇಳೆ ಹಸಿಯಾಗಿಯೇ ಇದ್ದ ಕಾರಣ ಆ ಒಂದು ಹಸಿ ವಾಸನೆ ಹೋಗಬೇಕಲ್ವ, ಅದಕ್ಕೋಸ್ಕರ ಒಂದು 10 ನಿಮಿಷ ಕುದಿಸಿಕೊಳ್ಬೇಕು. ಇದು ಕುದೀತಾ ಇದ್ದ ಹಾಗೇ ಇದಕ್ಕೆ ಒಂದು ಚಮಚದಷ್ಟು ಬೆಲ್ಲ, ಹಾಗೇನೋ ಒಂದು ನೆಲ್ಲಿಕಾಯಿ ಗಾತ್ರದಷ್ಟು ಸ್ವಲ್ಪ ಹುಣಸೆ ಹಣ್ಣಿನ ರಸ ಮತ್ತು ಬೇಕಾದಷ್ಟು ನೀರು, ರುಚಿಗೆ ಎಷ್ಟು ಬೇಕು ಅಷ್ಟು ಉಪ್ಪು, ಇಷ್ಟನ್ನು ಹಾಕಿ ಚೆನ್ನಾಗಿ ಕುದಿಸಿಕೊಳ್ಳೋದು. ಈಗ ನೋಡಿ, ಇನ್ನೂ ಕೂಡ ಇದು ದಪ್ಪ ಇದೆ. ಇದಕ್ಕೆ ಇನ್ನೂ ಕೂಡ 1 ಬೌಲಷ್ಟು ನೀರನ್ನು ಸೇರಿಸ್ಕೊಳ್ಬೋದು. ನೀರನ್ನು ಆ್ಯಡ್ ಮಾಡಿದೆ. ಇದರ ಟೇಸ್ಟ್ ಡಿಫ್ರೆಂಟ್ ಆಗಿರ್ತದೆ, ಯಾಕೆಂದರೆ ತೊಗರಿಬೇಳೆ ಹಸಿಯಾಗಿ ಹಾಕಿದ್ದಲ್ವ. ಮಾಮೂಲಿ ಸಾರನ್ನ ಹಾಗೆ ಇರುವುದಿಲ್ಲ, ಸ್ವಲ್ಪ ಡಿಫ್ರೆಂಟ್ ಆಗಿರ್ತದೆ, ಆದರೆ ತುಂಬ ರುಚಿಯಾಗಿರ್ತದೆ. ಹಾಗೆ ಇದಕ್ಕೆ ಒಂದು 4 ಎಸಳು ಕರಿಬೇವನ್ನು ಹಾಗೆಯೇ ಕತ್ತರಿಸಿ ಹಾಕ್ಕೊಳ್ಳೋದು. ಅದು ಕರಿಬೇವಿನ ಫ್ಲೇವರು ತುಂಬ ಚೆನ್ನಾಗಿರ್ತದೆ. ಆಮೇಲೆ ಕೊತ್ತಂಬರಿ ಸೊಪ್ಪು. ಈಗ ನೀರನ್ನು ಆ್ಯಡ್ ಮಾಡಿದ ಕಾರಣ ಅದು ಇನ್ನೂ ಕೂಡ ಕುದಿಬೇಕು, ಚೆನ್ನಾಗಿ ಕುದಿಬೇಕು. ಸಾರು ಎಷ್ಟು ಕುದೀತದೆ ಅಷ್ಟು ರುಚಿ ಜಾಸ್ತಿ ಆಗ್ತದೆ. ಆದ ಕಾರಣ ಎಷ್ಟು ಕುದಿಸಿದ್ರೂ ಕೂಡ ಅದರ ಟೇಸ್ಟ್ ಮತ್ತೆ ಕೂಡ ಜಾಸ್ತಿ ಆಗ್ತದೆ. ನೋಡಿ, 10 ನಿಮಿಷ ಆಯ್ತು ಇದು ಕುದೀತಾ ಇರೋದು. ಉಪ್ಪು, ಹುಳಿ, ಖಾರ ಎಲ್ಲ ನೋಡಿಕೊಂಡು ಬೇಕಾದರೆ ಆ್ಯಡ್ ಮಾಡಿಕೊಳ್ಳೋದು. ಸ್ವಲ್ಪ ಉಪ್ಪು ಕಡಿಮೆ ಇತ್ತು, ಹಾಗೆ ಉಪ್ಪನ್ನು ಸೇರಿಸಿಕೊಂಡೆ. ಈಗ ಇದಕ್ಕೆ ಒಂದು ಸೂಪರಾದ ಒಗ್ಗರಣೆ ಹಾಕ್ಕೊಳ್ಳುವ. ಈ ಒಗ್ಗರಣೆಗೆ ಸಾಸಿವೆ, ಜೀರಿಗೆ, ಸ್ವಲ್ಪ ಕರಿಬೇವು, ಆಮೇಲೆ ಇಂಗನ್ನು ಹಾಕ್ಕೊಳ್ಳೋದು. ನಿಮಗೆ ಬೆಳ್ಳುಳ್ಳಿ ಇಷ್ಟ ಅಂತ ಆದರೆ ಬೆಳ್ಳುಳ್ಳಿನ ಸೇರಿಸ್ಕೊಳ್ಬೋದು. ಬಟ್ ನನಗೆ ಇಲ್ಲಿ ಈ ಥರ ಸಾರಿಗೆ ಬೆಳ್ಳುಳ್ಳಿ ಅಷ್ಟು ಇಷ್ಟ ಆಗೋದಿಲ್ಲ, ಹಾಗಾಗಿ ನಾನಿಲ್ಲಿ ಇಂಗನ್ನು ಹಾಕಿಕೊಂಡೆ. ಇಂಗು ಸೂಪರಾದ ಫ್ಲೇವರ್ ಕೊಡ್ತದೆ. ಈಗ ಒಗ್ಗರಣೆ ಹಾಕಿ ಆದಮೇಲೆ ನಮ್ಮ ಸೂಪರಾದ ಟೇಸ್ಟಿಯಾದ ಹಸಿ ತೊಗರಿಬೇಳೆ ಸಾರು ರೆಡಿ ಆಯಿತು. ನೋಡಿ ಎಷ್ಟು ಸೂಪರಾಗಿ ಕಾಣಿಸ್ತಾ ಇದೆ. ಇದನ್ನೀಗ ಸರ್ವ್ ಮಾಡಿಕೊಳ್ಳುವ.
ಫ್ರೆಂಡ್ಸ್, ನಿಮಗೆ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಫೇಸ್ಬುಕ್ಕಲ್ಲಿ ಫಾಲೋ ಮಾಡೋದನ್ನು ಮರಿಬೇಡಿ. ಹೀಗೇ ರುಚಿಯಾದ ರೆಸಿಪಿಯೊಂದಿಗೆ ಮತ್ತೆ ಬರ್ತೇನೆ. ಥ್ಯಾಂಕ್ ಯು ಸೋ ಮಚ್.